ಇವರು ಸರ್ ಸಾರಾ ಮಹೇಶ್ ಅವ್ರು ಯಾಕೆ ಮುನಿಸ್ಕೊಂಡಿದ್ದಾರೆ? ಸಾರಾ ಮಹೇಶ್ ಅವರು ನಮ್ಮ ಮನೆಗೆ ನನ್ನ ಬರ್ತ್ಡೇಗೆ ವಿಶ್ ಮಾಡಕ್ ಬಂದಿದ್ರು ಕೆ ಆರ್ ನಗರ್. ಆವಾಗ ಏನೇನೋ ಮಾತಾಡ್ತಿದ್ರು, ದಳದಲ್ಲಿ ನಿಮ್ಮನ್ನ ಸೇರ್ಸಲ್ವಂತೆ ಅಂತ ಮಾತಾಡ್ತಾ ಇದ್ರು. ಅಲ್ಲ ಕಣಯ್ಯ, ನನ್ನ ದಳ ಸೇರಿಸ್ತೇ ಹೋದ್ರೆ ಜಿಲ್ಲೆಯಲ್ಲಿ ಯಾರು ಗೆಲ್ತಾರೆ, ನಿಮ್ ಸಾರಾ ಮಹೇಶ ಗೆದ್ದನಪ್ಪ ಅಂತ ಹೇಳ್ದೆ. ಅದಕ್ಕೆ ಸಿಟ್ಟು ಹತ್ಕೊಂಡು ನನ್ಗೆ ಹಿಂಗಂದವ್ರೆ ಅಂತ ಕಾರಣ ಅದು ಒಂದೇ, ಇನ್ಯಾವ ಇಂಟೆನ್ಷನ್ ಇಲ್ಲ. ಕರೆಕ್ಟ್ ಸರ್, ನಾನು ಜಾಸ್ತಿ ಕಾಂಟ್ರವರ್ಸಿ ಕೇಳೋದಕ್ಕೆ ಹೋಗೋದಿಲ್ಲ. ನಾನು ಬಂದಿದ್ದೇ ಒಂದು ನಿಮ್ಮ ಸ್ಟೋರಿನ ಕೇಳೋದಕ್ಕೆ. ಸರ್, ನನ್ನೊಂದು ವಿಡಿಯೋ ನನಗೆ ಸ್ಟಿಲ್ ಅದು ಕಣ್ಣು ಮುಂದೆ ಹಾಗೇ ಇದೆ. ಮೊಮ್ಮಗು ಸತ್ತಾಗ ಅದನ್ನ ತಬ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರಿ. ಎಷ್ಟು ಬಾಂಡಿಂಗ್ ಇತ್ತು ಸರ್ ಮೊಮ್ಮಗು ಜೊತೆ ನಿಮಗೆ? ಮೊಮ್ಮಗಳ ಜೊತೆ ಅಂದ್ರೆ ಮಗನ ಮೇಲೆ ಒಬ್ಬನೇ ಮಗ. ನಾನೇನು ಇಷ್ಟು ವರ್ಷ ದುಡ್ಕೊಂಡ್ ಬಂದಿದ್ದೀನಿ, ಮೊದ್ಲಿಂದ ಕೂಡ ಒತ್ತು ಬಿತ್ತು ಒತ್ತು ಎಲ್ಲಾ ಕಷ್ಟಪಟ್ಟಿದ್ದೀನಿ. ಇಡೀ ಅಕ್ಕ ತಂಗಿಯರ 5 ಜನ ಕುಟುಂಬನೂ ಕೂಡ ನೋಡ್ಕೊಂಡ್ ಬಂದಿದ್ದೀನಿ, ಅವ್ರ ಜೊತೆ ಇದ್ದೀನಿ. ಇವತ್ತು ಕೂಡ ಯಾರು ಶ್ರೀಮಂತಗಳೇನಲ್ಲ. ನಮ್ಮ 2 ಹೆಣ್ಮಕ್ಳು, ನನ್ನ ಹೆಂಡತಿ ಇವ್ರನ್ನೆಲ್ಲ ವಿದ್ಯಾಭ್ಯಾಸ ಮಾಡಿಸಿ ಸಾಕಿ ಸಲಿ ಬೆಳೆಸಿದಾಳೆ. ಆ ಮುದ್ದು ಪ್ರೀತಿ ಅವನಿಗಿಂತ ಜಾಸ್ತಿ ನಮ್ಗೆ ಇನ್ಯಾರು ಮೊಮ್ಮಕ್ಳು ಮನೇಲಿ ಇವರೇ ಇರೋದು. ಒಂದ್ ಪ್ರೀತಿ ಯಾವತ್ತು ನಾನು ಯಾವತ್ತು ಮಕ್ಳು ಎತ್ಕೊಂಡವನಲ್ಲ. ನನ್ನ ಜೀವನದಲ್ಲೇ ನನ್ನ ಮಕ್ಕಳನ್ನ ಒಂದ್ ದಿವಸ ಎತ್ಕೊಂಡ್ ಮುದ್ದಾಡಿಲ್ಲ. ಆಯ್ತಾ, ಮಕ್ಕಳನ್ನಲ್ಲಿ ಹೆಂಡತಿನ ಕರ್ಕೊಂಡ್ರೆ ಯಾವ ಸಿನಿಮಾಕ್ಕೂ ಹೋಗಿಲ್ಲ. ನಾನು ಜನ ಆಯ್ತು, ನಾನಾಯ್ತು, ಮನೆ ಸಂಸಾರ ಕಷ್ಟದನ್ನ ಸ್ವಾಭಿಮಾನದಿಂದ ನಿಭಾಯಿಸ್ತಕ್ಕಂಥದ್ದು. ನಾನು ಎಲ್ಲೂ ಕೂಡ ಇವ್ರು ಯಾರೇ ಹೇಳಿದ್ರು ದುಡ್ಡು ಹೊಡಿತಕ್ಕಂಥ ಕೆಲಸ ಮಾಡಿಲ್ಲ. ಇವತ್ತು ಸಾಲಗಾರನಾಗಿದ್ದೀನಿ,